ದೊಡ್ಡಬಳ್ಳಾಪುರದಿಂದ ಉಮೇಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ಅವರೇ, ಈಗ ನಾವು ಒಂದು ತರಕಾರಿ ಬೆಳಿಬೇಕು ಅಂದ್ರೆ ನಾವು ರೈತರಾಗಿ ಹಲೋ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಿಲ್ಲ, ಸ್ವಲ್ಪ ಗಟ್ಟಿ ಮಾತಾಡ್ಬೋದಾ ಉಮೇಶ್ ಅವರೇ? ಮಾಡಿ ಮಾತಾಡ್ತೀನಿ. ಹೇಳಿ ಹೇಳಿ. ಅಲ್ಲ, ಈಗ ನಾವು ಒಂದು ಬೆಳಿಬೇಕು ಅಂದ್ರೆ ಒಂದು ತರಕಾರಿ ಬೆಳಿಬೇಕು ಅಂದ್ರೆ ಒಂದು 10-15 ಸಾರಿ ನಾವು ಕೀಟನಾಶಕ ಔಷಧಿಗಳನ್ನು ಸಿಂಪಡಿಸಬೇಕಾಗ್ತದೆ. ಹಲೋ, ಹೇಳಿ ಹೇಳಿ, ಕೇಳಿಸ್ತಿದೆ ಹೇಳಿ. ಸಿಂಪಡಿಸಬೇಕಾಗ್ತದೆ. ಆ ಬಾಡಿಗೆ ನಾವು ತರಕಾರಿಗೆ ಅಷ್ಟು ಕೀಟನಾಶಕ ಔಷಧಿ ಸಿಂಪಡಿಸಿದ್ರೆ ಆ ಬಾಡಿಯಲ್ಲಿ ಹೋಗಿ ಎಷ್ಟು ಕೀಟನಾಶಕ ಸೇರ್ತದೆ ಅದನ್ನ ನಾವು ತಿಂತೀವಿ ಇವತ್ತು. ಅದರಿಂದನೂ ಈ ತರ ಅನಾಹುತಗಳು ಆಗ್ಬೋದು ಅನ್ನಿಸ್ತದೆ. ಮತ್ತೆ ನೀರು ಒಳಗಡೆ ಕೆಳಗೆ ಭಾಗದಲ್ಲಿ ರಾಸಾಯನಿಕ ನೀರು ಸೇರ್ತಾ ಇದೆ, ಅದನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಅದರಿಂದನೂ ನಮ್ಗೆ ತೊಂದರೆ ಆಗ್ಬೋದು ಅನಿಸ್ತದೆ. ಅಂದ್ರೆ ಸರ್, ನಿಮ್ದು ಈ ಪ್ರಶ್ನೆಯನ್ನ ನಾನು ಡಾಕ್ಟರ್ ಪ್ರೇಮಾ ಅವ್ರ ಹತ್ರ ಕೇಳ್ತೀನಿ. ಅಂದ್ರೆ ತಿನ್ನೋ ಅನ್ನ ನಾವು ಮನೇಲಿ ಮಾಡ್ಕೊಂಡು ತಿಂದ್ರು ಕೂಡ ರಾಸಾಯನಿಕ ಬಳಕೆ ಆಗಿರೋದ್ರಿಂದ, ಅಡಲ್ಟ್ರೇಟ್ ಆಗಿರೋದ್ರಿಂದ ಅದು ನಮಗೆ ವಿಷ ಆಗ್ತಿದೆ ದೇಹಕ್ಕೆ. ಸೇವಿಸೋ ಗಾಳಿ ಹಾಗೆ ನೀರು ಅದು ಕೂಡ ಕಲುಷಿತವಾಗಿದೆ. ಹಾಗಾದ್ರೆ ಬದುಕೋದು ಹೇಗೆ ಅನ್ನೋದು ಇನ್ ಸಿಂಪಲ್ ಪ್ರಶ್ನೆ. ರೈತರು ಅಂತ ಹೇಳಿದ್ರು ಅವರು. ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಡಕ್ ಮೊದಲು ಒಂದು ಸಣ್ಣ ಪ್ರಶ್ನೆ ನಾನು ಅವರನ್ನೇ ಕೇಳ್ತೀನಿ. ಅಂದ್ರೆ ಪಾಪ ಅದು ಅವರದ್ದು ಅಲ್ಲ, ಪಾಲಿಸಿ ಮೇಕರ್ಸ್ ತಪ್ಪಿದೆ ಅಂತ ಇಟ್ಕೊಳ್ಳಿ. ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆಹಾರ ನಮ್ಗೆ ಸರಿಯಾಗಿ ಸಿಗ್ತಾ ಇರ್ಬೇಕು ಅಂತಂದ್ರೆ ಕ್ವಾಂಟಿಟಿಯನ್ನ ನೋಡ್ತಾ ಇದೀವಿ, ನಾವು ಕ್ವಾಲಿಟಿಯನ್ನ ನೋಡ್ತಾ ಇಲ್ಲ. ರೈತರಿಗೆ ನಾನಾ ತರಹದ ಕೆಮಿಕಲ್ಸ್ ಹಾಕ್ಬಿಟ್ಟು ನೀವು ಇಷ್ಟು ಜಾಗದಲ್ಲಿ ನೀವಿಷ್ಟು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡಿಸಿರೋದ್ರಿಂದ ಒಂದೇನಾಗಿದೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದೆ. ಆಡೆಡ್ ಟು ದಟ್, ಈಗ ಅವರೇ ಹೇಳಿದ ಹಾಗೆ ಕೆಮಿಕಲ್ಸ್ ಅನ್ನ ಹಾಕ್ತಾ ಇದ್ದಾರೆ. ಈ ಕೆಮಿಕಲ್ಸ್ ಯಾವುದು ನಮ್ಮ ದೇಹಕ್ಕೆ ಬೇಕಾಗಿಲ್ಲ, ಅದು ಯಾವುದು ನ್ಯೂಟ್ರಿಯೆಂಟ್ ಅಲ್ಲ. ಇದನ್ನ ನಾವು ಒಳಗ್ ಸೇರಿಸಿದಾಗ, ನಾನು ಹೇಳ್ತೀನಲ್ಲ, ಆಕ್ಸಿಡೇಟಿವ್ ಸ್ಟ್ರೆಸ್ ಮೇನ್ ಕಾರಣ. ಇಲ್ಲಿ ಈ ಏನ್ ಕೆಮಿಕಲ್ಸ್ ಇದೆಯಲ್ವಾ, ಅದು ಬ್ರೇಕ್ ಡೌನ್ ಆಗುತ್ತೆ ಮೆಟಬಾಲಿಸಮ್ ಅಲ್ಲಿ, ಅದು ಸೇರ್ಕೊಳ್ಳುತ್ತೆ, ಅದು ಬ್ರೇಕ್ ಡೌನ್ ಆಗುತ್ತೆ, ರಕ್ತದ ಜೊತೆ ಹೋಗುತ್ತೆ. ಹಾಗೆ ಹೋದಾಗ ಅದು ಆಕ್ಸಿಡೇಷನ್ ಆಗುತ್ತೆ. ಅಲ್ಲಿ ಏನಾಗ್ತಾ ಇದೆ, ನಮಗೆ ನಾನಾ ತರಹದ ಕಾಯಿಲೆಗಳನ್ನ ಬರೆಸ್ತಾ ಇದೆ. ಒಬೇಸಿಟಿ ಬರೆಸ್ತಿದೆ, ಅದರಿಂದ ಡಯಾಬಿಟಿಸ್ ಬರ್ತಾ ಇದೆ. ಒಬೇಸಿಟಿಯಿಂದ ಡಯಾಬಿಟಿಸ್ ಇಂದ ಹೃದ್ರೋಗ ಬರ್ತಾ ಇದೆ. ನೋಡಿ ಹೇಗೆ ಒಂದಕ್ಕೆ ಹೇಗೆ ಸಂಪರ್ಕ ಅಂತ. ಆಹಾರದಲ್ಲಿ ವಿಷವನ್ನ ಸೇರಿಸೋದ್ರಿಂದ ಒಬೇಸಿಟಿ, ಅದರಿಂದ ಡಯಾಬಿಟಿಸ್, ಇವೆರಡರಿಂದ ಹೃದ್ರೋಗ. ಇಷ್ಟೇ ಆಗೋದಿಲ್ಲ, ಈ ಚೈನ್ ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ ನಾ ರೈತರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತ ಯಾವಾಗ್ಲೂ ಅದನ್ನೇ ಹೇಳೋದು, ನಿಮಗೂ ಗೊತ್ತಿದೆ ಇದು ಕೆಟ್ಟದ್ದು ಅಂತ. ಕ್ವಾಲಿಟಿಗೆ ಯೋಚನೆ ಮಾಡಿ, ಕ್ವಾಂಟಿಟಿಗೆ ಯಾಕೆ ಯೋಚನೆ ಮಾಡ್ತೀರಾ? ಇಷ್ಟು ದಪ್ಪ ಮುಲ್ಲಂಗಿ ಯಾಕೆ ಬೇಕು? ಸಹಜವಾಗಿ ಹಾಕಿದ ಕೊಟ್ಟಿಗೆ ಗೊಬ್ಬರದಲ್ಲಿ ನಿಮಗೆ ಎಷ್ಟು ಮುಲ್ಲಂಗಿ ಬರುತ್ತೋ ಅಷ್ಟೇ ಕ್ವಾಲಿಟಿ ಇದೆ. ಅದ್ರೊಳಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇನ್ನೊಂದು ನಾನು ಹೇಳ್ಬೇಕು ನಿಮ್ಗೆ, ಏನ್ ಗೊತ್ತಾ, ನೀವು ಹೊರಗಡೆಯಿಂದ ಈ ತರ ಕೆಮಿಕಲ್ಸ್ ಅನ್ನೆಲ್ಲ ಹಾಕ್ತಾ ಇದ್ದೀರಲ್ಲ ನೀವು ಈ ಬೆಳೆಯೋದಿಕ್ಕೆ, ಆಹಾರ ಅಂದ್ರೆ ತರಕಾರಿ ಏನ್ ಹೇಳ್ತಿದ್ದೀರಾ, ಆ ತರಕಾರಿ ಒಳಗೆ ಕೂಡ ಏನೇನು ನ್ಯೂಟ್ರಿಯೆಂಟ್ ಬರಬೇಕಾಗಿತ್ತೋ ಅದು ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಈ ಕೆಮಿಕಲ್ಸ್ ಅಡ್ಡಗಾಲು ಹಾಕ್ತಾ ಇದೆ. ಇದಕ್ಕೆ ಅಡ್ಡಗಾಲು ಅನ್ನೋ ಪದ ಸರಳವಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ವಿಟಮಿನ್ ಎ ಅದರೊಳಗೆ ಸಿಂಥಸೈಸ್ ಆಗ್ಬೇಕಾಗಿತ್ತೋ, ಎಷ್ಟು ಮಿನರಲ್ ಸಿಂಥಸೈಸ್ ಆಗ್ಬೇಕಾಗಿತ್ತೋ ಆಗದೆ ಅಡ್ಡಗಾಲು ಹಾಕ್ತಿದೆ. ಸೊ ಅಲ್ಲಿಂದ ಕೂಡ ನಮಗೆ ಆ ಪೌಷ್ಟಿಕವಾದ ಆಹಾರವನ್ನ ಹಂಗೂ ಸೇರಿಸ್ತೀವಿ, ಎಲ್ಲೂ ಸೇರಿಸ್ತಿದ್ದೀವಿ. ಸೊ ಹೃದ್ರೋಗ ಬರೋದಿಲ್ಲ ಅಂತ ಖಂಡಿತ ಹೇಳಕ್ ಸಾಧ್ಯ ಇಲ್ಲ. ಇದರಿಂದ ಎಲ್ಲ ಹೃದ್ರೋಗಗಳಿಗೆ ಬರ್ತಾ ಇದೆ. ಇನ್ಫ್ಲಮೇಷನ್ ಮೇನ್ಲಿ ಇವುಗಳಿಂದ ಆಗ್ತಾ ಇದೆ. ಇನ್ಫ್ಲಮೇಷನ್ ಇಸ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅದು ನಮ್ಮ ಹೃದ್ರೋಗಕ್ಕೆ. ರೈಟ್. ಒಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ಡಾಕ್ಟರ್ ರಾಮ್ ಹೇಳ್ತಾ ಇದ್ರು, ಪುಟ್ಟ ಪುಟ್ಟ ಮಕ್ಕಳು, ಹೈಸ್ಕೂಲ್ ಮಕ್ಕಳಲ್ಲೂ ಕೂಡ ಮುಂದೊಂದು ದಿನ ಹೃದಯಕ್ಕೆ ಅಪಾಯ ಆಗಬಹುದು ಅನ್ನೋ ರೀತಿಯಲ್ಲಿ ಸಿಂಪ್ಟಮ್ಸ್ ಇದೆ. ಹಾಗಾದ್ರೆ ಇದನ್ನ ಪತ್ತೆ ಹಚ್ಚೋದೆಯಾ ಹೇಗೆ? ನಾವು ಮಕ್ಕಳಿಗೆ ಜ್ವರ ಬರೋ ತನಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ರಿಪೀಟೆಡ್ಲಿ ಜ್ವರ ಬರೋ ತನಕ ಪರೀಕ್ಷೆಗಳನ್ನ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಪೋಷಕರು ಜಾಗೃತರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಮಕ್ಕಳ ಆರೋಗ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿಸಬೇಕು? ದೊಡ್ಡಬಳ್ಳಾಪುರದಿಂದ ಉಮೇಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ಅವರೇ, ಈಗ ನಾವು ಒಂದು ತರಕಾರಿ ಬೆಳಿಬೇಕು ಅಂದ್ರೆ ನಾವು ರೈತರಾಗಿ ಹಲೋ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಿಲ್ಲ, ಸ್ವಲ್ಪ ಗಟ್ಟಿ ಮಾತಾಡ್ಬೋದಾ ಉಮೇಶ್ ಅವರೇ? ಮಾಡಿ ಮಾತಾಡ್ತೀನಿ. ಹೇಳಿ ಹೇಳಿ.
ಅಲ್ಲ, ಈಗ ನಾವು ಒಂದು ಬೆಳಿಬೇಕು ಅಂದ್ರೆ, ಒಂದು ತರಕಾರಿ ಬೆಳಿಬೇಕು ಅಂದ್ರೆ ಒಂದು 10 ಸಾರಿ ನಾವು ಕೀಟನಾಶಕ ಔಷಧಿಗಳನ್ನು ಸಿಂಪಡಿಸಬೇಕಾಗ್ತದೆ. ಅಲ್ವಾ? ಹೇಳಿ ಕೇಳಿಸ್ತಿದೆ, ಹೇಳಿ. ಸಿಂಪಡಿಸಬೇಕಾಗ್ತದೆ. ಆ ಬಾಡಿಗೆ ನಾವು ತರಕಾರಿಗೆ ಅಷ್ಟು ಕೀಟನಾಶಕ ಔಷಧಿ ಸಿಂಪಡಿಸಿದ್ರೆ ಆ ಬಾಡಿಯಲ್ಲಿ ಹೋಗಿ ಎಷ್ಟು ಕೀಟನಾಶಕ ಸೇರ್ತದೆ ಅದನ್ನ ನಾವು ತಿಂತೀವಿ ಇವತ್ತು. ಅದರಿಂದನೂ ಒಂದು ಈ ತರ ಅನಾಹುತಗಳು ಆಗ್ಬೋದು ಅನ್ನಿಸ್ತದೆ. ಮತ್ತೆ ನೀರು ಒಳಗಡೆ ಕೆಳಗೆ ಭಾಗದಲ್ಲಿ ರಾಸಾಯನಿಕ ನೀರು ಸೇರ್ತಾ ಇದೆ, ಅದನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಅದರಿಂದನೂ ನಮ್ಗೆ ತೊಂದರೆ ಆಗ್ಬೋದು ಅನಿಸ್ತದೆ ನಮ್ಗೆ. ಸರ್, ನಿಮ್ದು ಈ ಪ್ರಶ್ನೆಯನ್ನ ನಾನು ಡಾಕ್ಟರ್ ಪ್ರೇಮಾ ಅವ್ರ ಹತ್ರ ಕೇಳ್ತೀನಿ. ಅಂದ್ರೆ ತಿನ್ನೋ ಅನ್ನ ನಾವು ಮನೇಲಿ ಮಾಡ್ಕೊಂಡು ತಿಂದ್ರು ಕೂಡ ರಾಸಾಯನಿಕ ಬಳಕೆ ಆಗಿರೋದ್ರಿಂದ, ಅಡಲ್ಟ್ರೇಟ್ ಆಗಿರೋದ್ರಿಂದ ಅದು ನಮಗೆ ವಿಷ ಆಗ್ತಿದೆ ದೇಹಕ್ಕೆ. ಸೇವಿಸೋ ಗಾಳಿ ಹಾಗೆ ನೀರು ಅದು ಕೂಡ ಕಲುಷಿತವಾಗಿದೆ. ಹಾಗಾದ್ರೆ ಬದುಕೋದು ಹೇಗೆ ಅನ್ನೋದು ಇನ್ ಸಿಂಪಲ್ ಪ್ರಶ್ನೆ. ರೈತರು ಅಂತ ಹೇಳಿದ್ರು ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಡಕ್ ಮೊದಲು ಒಂದು ಸಣ್ಣ ಪ್ರಶ್ನೆ ನಾನು ಅವರನ್ನೇ ಕೇಳ್ತೀನಿ. ಅಂದ್ರೆ ಪಾಪ ಅದು ಅವರದ್ದು ಅಲ್ಲ, ಪಾಲಿಸಿ ಮೇಕರ್ಸ್ ತಪ್ಪಿದೆ ಅಂತ ಇಟ್ಕೊಳ್ಳಿ. ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆಹಾರ ನಮ್ಗೆ ಸರಿಯಾಗಿ ಸಿಗ್ತಾ ಇರ್ಬೇಕು ಅಂತಂದ್ರೆ ಕ್ವಾಂಟಿಟಿಯನ್ನ ನೋಡ್ತಾ ಇದೀವಿ, ನಾವು ಕ್ವಾಲಿಟಿಯನ್ನ ನೋಡ್ತಾ ಇಲ್ಲ. ರೈತರಿಗೆ ನಾನಾ ತರಹದ ಕೆಮಿಕಲ್ಸ್ ಹಾಕ್ಬಿಟ್ಟು ನೀವು ಇಷ್ಟು ಜಾಗದಲ್ಲಿ ನೀವಿಷ್ಟು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡಿಸಿರೋದ್ರಿಂದ ಒಂದೇನಾಗಿದೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದೆ. ಆಡೆಡ್ ಟು ದಟ್, ಈಗ ಅವರೇ ಹೇಳಿದ ಹಾಗೆ ಕೆಮಿಕಲ್ಸ್ ಅನ್ನ ಹಾಕ್ತಾ ಇದ್ದಾರೆ. ಈ ಕೆಮಿಕಲ್ಸ್ ಯಾವುದು ನಮ್ಮ ದೇಹಕ್ಕೆ ಬೇಕಾಗಿಲ್ಲ, ಅದು ಯಾವುದು ನ್ಯೂಟ್ರಿಯೆಂಟ್ ಅಲ್ಲ. ಇದನ್ನ ನಾವು ಒಳಗ್ ಸೇರಿಸಿದಾಗ, ನಾನು ಹೇಳ್ತೀನಲ್ಲ, ಆಕ್ಸಿಡೇಟಿವ್ ಸ್ಟ್ರೆಸ್ ಮೇನ್ ಕಾರಣ. ಇಲ್ಲಿ ಏನ್ ಕೆಮಿಕಲ್ಸ್ ಇದೆಯಲ್ವಾ, ಅದು ಬ್ರೇಕ್ ಡೌನ್ ಆಗುತ್ತೆ ಮೆಟಬಾಲಿಸಮ್ ಅಲ್ಲಿ, ಅದು ಸೇರ್ಕೊಳ್ಳುತ್ತೆ, ಅದು ಬ್ರೇಕ್ ಡೌನ್ ಆಗುತ್ತೆ, ರಕ್ತದ ಜೊತೆ ಹೋಗುತ್ತೆ. ಹಾಗೆ ಹೋದಾಗ ಅದು ಆಕ್ಸಿಡೇಷನ್ ಆಗುತ್ತೆ. ಅಲ್ಲಿ ಏನಾಗ್ತಾ ಇದೆ, ನಮಗೆ ನಾನಾ ತರಹದ ಕಾಯಿಲೆಗಳನ್ನ ಬರೆಸ್ತಾ ಇದೆ. ಒಬೇಸಿಟಿ ಬರೆಸ್ತಿದೆ, ಅದರಿಂದ ಡಯಾಬಿಟಿಸ್ ಬರ್ತಾ ಇದೆ. ಒಬೇಸಿಟಿಯಿಂದ ಡಯಾಬಿಟಿಸ್ ಇಂದ ಹೃದ್ರೋಗ ಬರ್ತಾ ಇದೆ. ನೋಡಿ ಹೇಗೆ ಒಂದಕ್ಕೆ ಹೇಗೆ ಸಂಪರ್ಕ ಅಂತ. ಆಹಾರದಲ್ಲಿ ವಿಷವನ್ನ ಸೇರಿಸೋದ್ರಿಂದ ಒಬೇಸಿಟಿ, ಅದರಿಂದ ಡಯಾಬಿಟಿಸ್, ಇವೆರಡರಿಂದ ಹೃದ್ರೋಗ. ಇಷ್ಟೇ ಆಗೋದಿಲ್ಲ, ಈ ಚೈನ್ ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ ನಾ ರೈತರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತ ಯಾವಾಗ್ಲೂ ಅದನ್ನೇ ಹೇಳೋದು, ನಿಮಗೂ ಗೊತ್ತಿದೆ ಇದು ಕೆಟ್ಟದ್ದು ಅಂತ. ಕ್ವಾಲಿಟಿಗೆ ಯೋಚನೆ ಮಾಡಿ, ಕ್ವಾಂಟಿಟಿಗೆ ಯಾಕೆ ಯೋಚನೆ ಮಾಡ್ತೀರಾ? ಇಷ್ಟು ದಪ್ಪ ಮುಲ್ಲಂಗಿ ಯಾಕೆ ಬೇಕು? ಸಹಜವಾಗಿ ಹಾಕಿದ ಕೊಟ್ಟಿಗೆ ಗೊಬ್ಬರದಲ್ಲಿ ನಿಮಗೆ ಎಷ್ಟು ಮುಲ್ಲಂಗಿ ಬರುತ್ತೋ ಅಷ್ಟೇ ಕ್ವಾಲಿಟಿ ಇದೆ, ಅದರೊಳಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇನ್ನೊಂದು ನಾನು ಹೇಳ್ಬೇಕು ನಿಮ್ಗೆ, ಏನ್ ಗೊತ್ತಾ, ನೀವು ಹೊರಗಡೆಯಿಂದ ಈ ತರ ಕೆಮಿಕಲ್ಸ್ ಅನ್ನೆಲ್ಲ ಹಾಕ್ತಾ ಇದ್ದೀರಲ್ಲ ನೀವು ಈ ಬೆಳೆಯೋದಿಕ್ಕೆ, ಆಹಾರ ಅಂದ್ರೆ ತರಕಾರಿ ಏನ್ ಹೇಳ್ತಿದ್ದೀರಾ, ಆ ತರಕಾರಿ ಒಳಗೆ ಕೂಡ ಏನೇನು ನ್ಯೂಟ್ರಿಯೆಂಟ್ ಬರಬೇಕಾಗಿತ್ತೋ ಅದು ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಈ ಕೆಮಿಕಲ್ಸ್ ಅಡ್ಡಗಾಲು ಹಾಕ್ತಾ ಇದೆ. ಇದಕ್ಕೆ ಅಡ್ಡಗಾಲು ಅನ್ನೋ ಪದ ಸರಳವಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ವಿಟಮಿನ್ ಎ ಅದರೊಳಗೆ ಸಿಂಥಸೈಸ್ ಆಗ್ಬೇಕಾಗಿತ್ತೋ, ಎಷ್ಟು ಮಿನರಲ್ ಸಿಂಥಸೈಸ್ ಆಗ್ಬೇಕಾಗಿತ್ತೋ ಆಗ ಅಡ್ಡಗಾಲು ಹಾಕ್ತಿದೆ. ಸೊ ಅಲ್ಲಿಂದ ಕೂಡ ನಮಗೆ ಆ ಪೌಷ್ಟಿಕವಾದ ಆಹಾರವನ್ನ ಹಂಗೂ ಸೇರಿಸ್ತೀವಿ, ಎಲ್ಲೂ ಸೇರಿಸ್ತಿದ್ದೀವಿ. ಸೊ ಹೃದ್ರೋಗ ಬರೋದಿಲ್ಲ ಅಂತ ಖಂಡಿತ ಹೇಳಕ್ ಸಾಧ್ಯ ಇಲ್ಲ. ಇದರಿಂದ ಎಲ್ಲ ಹೃದ್ರೋಗಗಳಿಗೆ ಬರ್ತಾ ಇದೆ. ಇನ್ಫ್ಲಮೇಷನ್ ಮೇನ್ಲಿ ಇವುಗಳಿಂದ ಆಗ್ತಾ ಇದೆ. ಇನ್ಫ್ಲಮೇಷನ್ ಇಸ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅದು ನಮ್ಮ ಹೃದ್ರೋಗಕ್ಕೆ. ರೈಟ್. ಒಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ಡಾಕ್ಟರ್ ರಾಮ್ ಹೇಳ್ತಾ ಇದ್ರು, ಪುಟ್ಟ ಮಕ್ಕಳು, ಹೈಸ್ಕೂಲ್ ಮಕ್ಕಳಲ್ಲೂ ಕೂಡ ಮುಂದೊಂದ್ ದಿನ ಹೃದಯಕ್ಕೆ ಅಪಾಯ ಆಗಬಹುದು ಅನ್ನೋ ರೀತಿಯಲ್ಲಿ ಸಿಂಪ್ಟಮ್ಸ್ ಇದೆ. ಹಾಗಾದ್ರೆ ಇದನ್ನ ಪತ್ತೆ ಹಚ್ಚೋದಿಯಾ ಹೇಗೆ? ನಾವು ಮಕ್ಕಳಿಗೆ ಜ್ವರ ಬರೋ ತನಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ರಿಪೀಟೆಡ್ಲಿ ಜ್ವರ ಬರೋ ತನಕ ಪರೀಕ್ಷೆಗಳನ್ನ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಪೋಷಕರು ಜಾಗೃತರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಮಕ್ಕಳ ಆರೋಗ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿಸಬೇಕು?